ವರ್ಷಕ್ಕೆ ಮೂಗ ಹೆಂಗಾತಿ ಇವತ್ತು ಮೊಂಟೇಶ್ವರಿ? ಅದ ಹಾಯ್ ಬಂದಿನಿ ಬುಂಗಿನಿ ಬನ್ನಿ ಎಂತತ್ ಮಗ ಮಾಡಿ ಬಸ್ ಹೊಡೆದು ಜಯಮ್ಮ. ಇಷ್ಟು ದೊಡ್ಡ ಖರ್ಚಿ ಪಡ್ ಕೈಯಲ್ಲಿ ಓಡಾಡ್ತಾ ಇದ್ದೆ. ಖರ್ಚಿಪ್ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ. ತೊಂಡ್ಯಾಜ ಥಂಡಿ ಎಂತಕ್ಕೆ ತೊಂಡಿ ಕೆಮ್ಮು ಎಲ್ಲದೂ ಅತ್ತ ಅವಂಗೆಂತ ಕೊಟ್ಟಿದ್ದಿಲ್ಲೇನೆ? ಅವಂಗೆ ಔಷಧಿ ಹಾಕ್ತಾ ನಮ್ಮ ಹತ್ರ ಒಂದು ಔಷಧಿ ಇದ್ದು ಮಾಡೋಣ. ತೊಂಡಿ ಇದ್ದಲ್ಲ ಮಗ, ತೊಂಡಿ ಬಂಜಲ್ಲ ಅದು ಎದ್ದು ಓಡಿ 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 ಹೋಗ. ಎಂತ ಹೇಳಿದು ಎಂತ ಇದು? ಪಾಪ ಪ್ರೀತಿಯಿಂದ ತೆಗೆವು. ಒಂಚೂರು ತಲೆ ಬಿಸಿ ಮಾಡಿ ಇಟ್ಟು ಒಂಚೂರು ಕುಡ್ಸನ ಕಾಣ್ತು. ಅಲ್ಲ ನೀ ಇದು ಹೆಂಗು ಈಗ ಅವಂಗೆ ಇದಕ್ಕೆ ಹಾಕ್ತಾ ಇದ್ದೆ, ಮೂಗಿಗೆ ಎಲ್ಲ ಬಾಯಿಗೆ ಹೊಟ್ಟಿಗೆಲ್ಲ ಹಾಕ್ತಾ ಹೇಳಾದ್ರೆ ನಮ್ದು ಹೊಟ್ಟಿಗೆ ಎಂತಾರು ಮಾಡೋಣಲ್ಲ. ಅಮ್ಮ ಇದ್ದಲ್ಲ ಮಗ ಚಳಿಗೆ ಅಲ್ಲಿ ತಂದೆ ಅಂತ ಬ್ಯಾಳ್ ಬೈತೋಳ್ ನೋಡ್ತಾ ಇದ್ದು. ಚಟ್ನಿ ಜಪ್ಪನ ಒಂದ ಮೊದ್ಲೆಲ್ಲವ ನಾವು ಸಣ್ಣಕ್ಕಿದ್ದಾಗೆಲ್ಲವ ಬರೀ ಸಾಂಬಾರ್ ಸೊಪ್ಪೆ ಆಗಿತ್ತಿಲ್ಲ ಅಮ್ಮ ಎಂತಾದ್ರೂ ಅದೇ ಥಂಡಿ ಕೆಮ್ಮು ಜ್ವರ ಎಂತ. ಆಕ್ಚುಲಿ ಇದ್ರಲ್ಲಿ ಸಿಕ್ಕಾಪಟ್ಟೆ ಮೆಡಿಕಲ್ ಇದಿದ್ದು ಅಂಶ ಜಾಸ್ತಿ ಇದ್ದು. ವಿಟಮಿನ್ ಎ ಮತ್ತೆ ಸಿ ಎಲ್ಲ ಸಿಕ್ಕಾಪಟ್ಟೆ ಇರ್ತಡ ಅದರಲ್ಲಿ. ನಿಂಗೆ ರೆಸ್ಪಿರೇಟರಿ ಪ್ರಾಬ್ಲಮ್, ಕೋಲ್ಡು, ಕೆಮ್ಮು, ಫೀವರು ಅಥವಾ ಇವನ್ ಡಯಾಬಿಟಿಸಿಗೆ. ಈಗ ನಂಬದಿಗೆಲ್ಲ ಸ್ವಲ್ಪ ಇದು ಸರಿ ಇಲ್ಲ ಹುಷಾರಿಲ್ಲ ಅಂದ್ರೆ ಎಷ್ಟು ಚಂದ ಮಾಡಿ ಕಷಾಯ ಮಾಡಿ ಕುಡ್ದು ಬಿಟ್ರೆ ಒಂದೆರಡು ಸಲವ ಹೌದು ಎಷ್ಟು ಬೇಗ ಕಮ್ಮಿ ಆಗ್ತದು. ತಂಬ್ಳಿ ಇದು ಸುಮಾರು ಪದಾರ್ಥನೂ ರಾಶಿನೂ ಮಾಡಿದ್ರೆ. ಹೌದು, ಉಪ್ಪು ಅರಿಶಿನ ಹಾಕಿ ನೆನ್ಸಿಟ್ರೆ ಒಂದು 5 ನಿಮಿಷವ ಬೆಟರ್ ಓಳಿ ಅಷ್ಟೇ. ನೀನ್ ಚಟ್ನಿ ಬೈಕಲ್ಲಿ ಮಗಳೇ, ನಂಗೆ ಪಾಪ ಅವಂಗೆ ಔಷಧಿ ಮಾಡಲ್ ಮರ್ತೋತು. ಇದನ್ನೀಗ ಹಿಂಗ್ ಮಾಡಿ ಬಿಸಿ ಮಾಡಿ ರಸ ತೆಗೆದು ಹಾಕ್ರತ್ತು ಅಲ್ದ? ರಸ ತೆಗೆದು ಹಾಕ್ಲಕ್ಕು, ತಲೆ ಮೇಲೆ ಬೇಕಾದ್ರೆ ಬಿಸಿ ಮಾಡಿ ಇಡ್ಲಕ್ಕು. ಅದು ಸಣ್ಣ ಮಕ್ಕಕ್ ಮಾಡ್ತಾ ಬಿಸಿ ಮಾಡಿಟ್ಟು ಟೊಪ್ಪಿ ಕಟ್ಬಿಡ್ತಾ. ಇವೆಲ್ಲ ಟೊಪ್ಪಿ ಕಟ್ಸಿಯತ್ತ ನಂಗೆ ಟೊಪ್ಪಿಗೆ ಹಾಕ್ತಾ ಮೈಗೆಲ್ಲ ಹಚ್ಚುತ್ತಿತ್ತು. ಮೈಗೆ, ಹೊಟ್ಟಿಗೆ, ಈವನ್ ಇದು ಇದೆ ಹೊಟ್ಟೆ ಸರಿ ಇಲ್ಲದೆ ಇದ್ದಾಗ, ಡೈಜೆಷನ್ ಪ್ರಾಬ್ಲಮ್ ಆದಾಗ ಚೂರು ಬಿಸಿ ಮಾಡಿ ರಸ ಹಾಕದ ಹೊಟ್ಟಿಗೆ ಹೊಕ್ಳತ್ರೆ ಅಥವಾ ಇದು ಮಾಡಿದ್ರು ಕಮ್ಮಿ ಆಗ್ತಾಳ ಅದ್ರ ಮೇಲೆ ಇಟ್ರುವ. ಪಾಪಚ್ಚಿ ಔಷಧಿ ಮಾಡೋಣ, ಕೆಂಪಟಕ್ನೆ ಕಮ್ಮಿ ಮಾಡೋಣ. ಬೇಗನೆ ಕಮ್ಮಿ ಅಪ್ಪತ್ತರ ಎಂತಾರು ಮಾಡೋಣ ಪಾಪಚ್ಚಿಗೆ. ಥಂಡಿ ಬೇಗ ಕಮ್ಮಿ ಆಗ್ಲಪ್ಪ ಅವಂಗೆ. ಇದನ್ನ ಆಕ್ಚುಲಿ ಹಿಂಗ್ ಎಲೆ ಇಟ್ಟು ಟೊಪ್ಪಿ ಕಟ್ಟವು, ಆವಾಗ ಬೇಗನೆ ಹೀಲ್ ಆಗ್ತೋಳ್ ಲೆಕ್ಕ. ಮತ್ ಮೈಗೂ ಎಲ್ಲ ಉದ್ದಿದ್ರೆ ಆರಾಮಲ್ದ ಅದು? ಹೌದು. ಇದೆಲ್ಲ ಮಾಡೋದ್ ದೊಡ್ಡದಲ್ಲ ಅಕ್ಕ. ಅದ್ರ ಮಾಡದ್ಮೇಲೆ ನಾನೇ ಕುಡಿಯೋಕಾಗ್ತು. ನಮ್ನಿ ಓಡಿಸ್ತಾ ಕುಡಿಸೋದೇ ಕಷ್ಟ. ನೋಡು ಕೆಮ್ಮು ನೋಡು. ಇದಕ್ಕೆ ಆಕ್ಚುಲಿ ಜೇನ್ ಇದ್ರೆ ಇನ್ನೂ ಚಲೋ ಆಗ್ತು. ಬಟ್ ಜೇನ್ ಇಲ್ದೆ ಹೋದಾಗ ಬೆಲ್ಲ ಹಾಕುವ. ಮಗ ಇಲ್ಲಿ ನೋಡಿದೆ ಬೆಲ್ಲ ಹಾಕಾಜು. ಬೆಲ್ಲ ತಿಂತ್ಯಾ? ಇಲ್ಲಿ ನೋಡಿದೆ. ಈಗ ಅಮ್ಮು ಪಾಪಚ್ಚಿ ಹಿಂದೆ ಓಡೋದು, ಹಿಂದೆ ಓಡೋದು, ಓಡೋದು. ಬೇಗ ತಿಂಬನ ಬಿಡೋಣ ಬಾ, ಔಷಧಿ ಬೇಗ ಬಾ. ಹಿಂಗ ಡಾಕ್ಟರ್ ಔಷಧಿನೇ ಕುಡಿತಾ ಇರವ ದಿನಾವ. ಬಾ ಇದನ್ನ ಒಂದ್ಸಲ ಕಡಿಮೆ ಆಗ್ತು. ಬಾ ನೋಡು, ಮೂಗಿಂದ ಜೋಗ ಜಲಪಾತದಲ್ಲಿ ನೀರು ಇದ್ದಂಗೆ ಅವ್ನ ಮೂಗಲ್ಲಿ ಸುರಿಯಿತು. ಫೇಲ್ಡ್ ಮಿಷನ್ ಮಾಡ ಬಾ ಬಂಗಾರ. ಸರಿ ನೀ ಕುಡಿ. ಅಮ್ಮಂಗೆಲ್ಲ ಸಣ್ಣಕ್ಕಿದ್ದಾಗ ಹಿಂಗಾದಾಗ ಎಂತ ಮಾಡ್ತಿದ್ದ ಗೊತ್ತಿದ್ದ? ಅಮ್ಮಂಗೆಲ್ಲ ಕೈ ಕಾಲು ಹಿಡ್ಕೊಂಡು ಬಾಯೊಳಗೆ ಔಷಧಿನ ಹಾಕ್ತಿದ್ದ. ಈಗ ನಂಗೆ ಅದೆಲ್ಲ ಮಾಡ್ತಿಲ್ಲ, ಪ್ರೀತಿಯಿಂದ ಕುಡಿಸ್. ಆಯ್ ಬನ್ಕ ಎಂತ ಮಾಡ್ತಿತ್ತು ಮಗ ಗೊತ್ತಿದ್ದ? ಹಿಂಗ್ ಬತ್ತಿತ್ತಲ್ಲ, ಹಿಂಗ್ ಬಂದು ಬಾಯಿ ಕಳಿಸ್ತಿತ್ತು ಮಗ. ಇದು ಹಿಂಗ್ ಕಾಲ್ ಹಿಡ್ಕತಿತ್ತು ಫಸ್ಟು. ಅಜ್ಜ ಕಾಲ್ ಹಿಡ್ಕತಿದ್ದ, ಆಯಿ ಹಿಂಗ್ ಕೈ ಹಿಡ್ಕತಿತ್ತು. ಕಡಿಗೆ ಬಾಯ್ ಕಳಿಯೇ ಕೂಸೆ ಹೇಳ್ತಿದ್ದ. ಈಗ ಅವಂಗೆ ಔಷಧಿ ಹಾಕದಂಗೆ ನಂಗೆ ಚಟ್ನಿ ಯಾರು ಮಾಡ್ಕೊಡು ಮಗ. ಚೊಲ್ಲೆ ಕರ್ದ ಖಾಲಿ ಆಯ್ತು ಅರ್ಧವ ಇಲ್ಲಿ ಹಿಡ್ಕೊಂಡ್ ಬಂದು. ನನ್ನ ಬೈಕ್ ಯಾರು ಇಡರ್ಸು. ಇನ್ನೆಂತ ಆಪ್ಷನ್ ಇಲ್ಲ ಈಗ. ಅವ್ ಮನೆ ಬಿಟ್ಟೆ ಓಡ್ ನಡಿಬೇಕ. ಡೋರೇ ಕ್ಲೋಸ್ ಮಾಡ್ದಕ್ಕ. ಫಸ್ಟ್ ಇದಕ್ಕೊಂಚೂರು ತೆಂಗಿನ ಎಣ್ಣೆ ಹಾಕ್ಕೊಂಡು, ಇದಕ್ಕೆ ಜಾಸ್ತಿ ಅಂತ ಇದ್ಬೇಕಾಗ್ತಿಲ್ಲ ಅಲ್ದ? ಮನೇಲಿ ಇಪ್ಪದೇ ಜಾಸ್ತಿ ಅಂತೂ ಬೇಡ. ಇದಕ್ಕೊಂದು ಸ್ಪೂನ್ ಜೀರಿಗೆ
ಇದಕ್ಕೆ ಬೋಳ್ಕಾಳು ಹಾಕ್ಲಕ್ಕು ಆಕ್ಚುಲಿ. ಸಣ್ಣ ಗಿಡನೂ ಹಾಕಿದ್ದೆ ಅಂತೆ ಯಾವಾಗ ನೋಡಿದ್ರು ಸಣ್ಣ ಆಗ್ತಾ ಇಲ್ಲ ಪದಾರ್ಥಕ್ಕೂ. ಇಲ್ಲ ಬೋಳ್ಕಾಳು ಖಾಲಿ ಅದು, ಸೊ ಸಣ್ಣ ಮೆಣಸಿದ್ದು, ಸೊ ಅದನ್ನು ಹಾಕ್ತಾ ಇದ್ವಿ. ಇದೆರಡನ್ನ ಒಂಚೂರು ಫ್ರೈ ಮಾಡ್ಕೊಂಡು ಜೀರಿಗೆ ಬೋಳ್ಕಾಳು ಹಾಕೋದಾದ್ರೂ ಇದನ್ನು ಇದ್ರ ಸಂತಿಗೆ ಹಾಕದೆಯಾ. ಅದೊಂಚೂರು ಫ್ರೈ ಆದ್ಮೇಲೆ ಎಷ್ಟು ಎಲೆ ಬೇಕು ನೋಡ್ಕೊಂಡು ಇಷ್ಟೆಲ್ಲ ನನ್ನ ಪ್ರಕಾರ ಸಾಕಾಗ್ತು. ಇದೊಂಚೂರು ಚಲೋ ಫ್ರೈ ಆಗವು ಈಗ. ನಿಂಗಾಗಿ ಹೇಳುವೆ ಕತೆ ನೂರಾನು, ನಾನಿಂದು ನಗಿಸುವೆ ನಿನ್ನನು, ഇരുളಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲುವೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇರೆ ಮಾತೆಗೆ, ಹೊಸ ಭಾಷೆ ಇದು ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ, ಲಲಲ್ಲ 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 ಲಲಲ್ಲ. ಎಂತೆಂತ ಹಾಕಿರೋದು? ಜೀರಿಗೆ, ಸಾಂಬಾರ್ ಸೊಪ್ಪು ಮತ್ತೆ ಸಣ್ಣ ಮೆಣಸು ಇಷ್ಟೇ ಇದ್ದು. ಸೊ ಇದಕ್ಕೀಗ ಎಷ್ಟು ಕಾಯಿ ಬೇಕು ಅಷ್ಟು. ಇದನ್ನ ರಾಶಿ ಆ ನೀರು ಹಾಕಕ್ಕಾಗ್ತಿಲ್ಲ, ಎಂತಕ್ಕೆ ಸಾಂಬಾರ್ ಸೊಪ್ಪಲ್ಲಿ ಆಲ್ರೆಡಿ ಸುಮಾರು ನೀರಿತ್ತು. ಸೊ ನೀರು ಸ್ವಲ್ಪ ಕಮ್ಮಿ ಸಾಕು. ಮತ್ತೆ ಚಟ್ನಿ ಸ್ವಲ್ಪ ಗಟ್ಟಿ ಬೀಸ್ಕೊಂಡ್ರೆ ಚಲೋ ಆಗ್ತು. ನಾ ಇದಕ್ಕೊಂದು 2 ಹಂಗೇನು ಎಲೆ ಹಾಕ್ತಾ ಇದ್ದಿ, ಅದು ಒಂದ್ ಸ್ವಲ್ಪ ಟೇಸ್ಟ್ ಬೇರೆ ಕೊಟ್ಟು. ಈಗ 1 ರೌಂಡ್ ಬೀಸ್ಕೊಂಡಾತು. ರಾಶಿ ಉಪ್ಪು ಮಾಡಿದ್ನಲ್ಲ, ಇದಕ್ಕೊಂದು ಸ್ಪೂನ್ ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು, ಮತ್ತೆ ಮೇನ್ ಇದು ಹುಳ್ಸೆಣ್ಣು ಖಾಲಿ ಅಜ್ವಾಗೆ, ಹಂಗಾಗಿ ನಾ ಹುಳಿ ಪುಡಿ ಹಾಕ್ತಾ ಇದ್ದು. ಇದು ವಾಟೆ ಹುಳಿ ಹೇಳಿ, ಸೊ ಇದನ್ನು ಹಾಕ್ಲಕ್ಕು. ಬಟ್ ಹುಳಿಸೆಣ್ಣು ಇನ್ನೂ ಚಲೋ ಆಗ್ತು. ಸೊ ನಾ ಇದಕ್ಕೊಂದು ಸ್ಪೂನ್ ಹಾಕ್ತಾ ಇದ್ದೆ. ಒಂಚೂರು ಉಪ್ಪು ಹುಳಿ ಖಾರ ಕಟ್ಟಿಗಿದ್ರೆ ಚಲೋ ಆಗ್ತು. ಸೊ ನಾ ಇದಕ್ಕೆ ರಾಶಿ ನೀರು ಹಾಕ್ತಾ ಇಲ್ಲ, ಒಂದ್ ಸ್ವಲ್ಪನೇ ಹಾಕಿದ್ದೆ, ಯಾಕೆಂದ್ರೆ ಸೊಪ್ಪಿಗೆ ಸುಮಾರು ಇರ್ತು ಹಂಗಾಗಿ. ಈಗ ಇದು ರೆಡಿ ಅಜ್ಜು. ತಂಬಳಿ ಮಾಡುತ್ತಾ, ಚಟ್ನಿ ಮಾಡುತ್ತಾ, ಮತ್ತಿನ್ನೆಂತೆಂತ ಮಾಡ್ತವನಲ್ದ. ಈಗ ಹಣ್ಣು ಮೇಲೆ ಸಿಟ್ಟೆಲ್ಲ ಬಂದಾಗ ಸೊಪ್ಪು ತಂದು ಸರಿ ಸಣ್ಣ ಮೆಣಸು ಇದು ಕುಟ್ಟು ಹಾಕಿ ಕಡೆಗೆ ನಾವು ತಿಂಬಲಾಗ ಚಟ್ನಿ ಅವಕ್ ಮಾತ್ರ ಕೊಡವು ರುಚಿಯ ಜೊತಾಗ ತಿನ್ನೋದು. ಕಡೆಗೆ ಎಲ್ಲೆಲ್ಲಿ ಉರಿತು ನೋಡು. ಜಗಳ ಮಾಡೋವಳು ಇಲ್ಲ ಅವಾಗ ಸಸಾರ. ಸೊ ರಾಶಿ ಬೆನಿಫಿಟ್ಸ್ ಇದ್ದಿರೋದು. ಇವತ್ತು ನಂಗೆಂತೂ ಜಗಳ ಆಜಿಲ್ಲ, ಸಿಟ್ಟು ಬಂಜಿಲ್ಲ, ಹಂಗ ಕಮ್ಮಿ ಖಾರ ಹಾಕಿದ್ದೆ. ಅಲ್ಲ ಹೇಳಿ ಕೇಳಿ ನಾನು ನಿನ್ನ ಹತ್ರ ಇವತ್ತು ನಂಗೆ ಮಾಡ್ಕೊಡು ಹೇಳ್ದವ, ಹಂಗ ಖಾರ ಕಮ್ಮಿ ಹಾಕಿದ್ದಿ. ಹೌದು, ನೀ ಇದ್ದೇ ಕಮ್ಮಿ ಖಾರ ಹಾಕಿದ್ದಿ. ಚಿರ್ಕೀಗ ಒಂದು ಅರ್ಧ ಸ್ಪೂನ್ ಎಣ್ಣೆ. ಇದಕ್ಕೆ ಆಕ್ಚುಲಿ ಬೇಕಾದವು ಬೆಳ್ಳುಳ್ಳಿನೂ ಹಾಕ್ತಾ. ಬಟ್ ನಮ್ಗೆ ಅದು ಅದ್ರ ಸ್ಮೆಲ್, ಸಾಂಬಾರ್ ಸೊಪ್ಪಿನ ಸ್ಮೆಲ್ ಸ್ವಲ್ಪ ಡೈಲ್ಯೂಟ್ ಆದಂಗ ಆಗ್ತದೆ ಅದ್ರಲ್ಲಿ ಬೆಳ್ಳುಳ್ಳಿ ಹಾಕಿದ್ರೆ. ಸೊ ಮಸಾಲೆ ಬೇಕು ಹೇಳಾದ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಕ್ಕು. ಉದ್ದಿನ ಬೇಳೆ ಚಲೋ ಆಗ್ತು ಇದ್ರಲ್ಲಿ, ಸ್ವಲ್ಪ ಚಲೋ ಕ್ರಿಸ್ಪಿಯಾಗಿ ಹುರ್ಕೊಂಡ್ರೆ ಬಾಯಿಗೆ ಸಿಕ್ತು ಚಲೋವ. ಇದಕ್ಕೆ ಬರೀ ನಾನು ಉದ್ದಿನ ಬೇಳೆ, ಸಾಸಿವೆ ಕಾಳು ಮತ್ತೆ 1-2 ಒಣಮೆಣಸು ಒಗ್ಗರಣೆ. ಸೊ ನಮ್ಮ ಎಮ್ಮಿ ಖಾರದ ಚಟ್ನಿ, ಸಾಂಬಾರ್ ಸೊಪ್ಪು. ಇವತ್ತು ಮತ್ತೆ ಕೆಮ್ಮು ಬರ್ತಾ ಇದ್ವಿ. ಕೆಮ್ಮು ಬಂದ್ರೆ ಚಟ್ನಿ ಅದೇ ಹಂಗಾರೆ ಅವಾಗಿಂದ ಬರ್ತಾನೆ ಇದ್ದು ಪಾಪ. ಅವಾಗ ಮೋಸ್ಟ್ಲಿ ಅಮ್ಮ ಮನೆ, ಈಗ ಅವಂಗೆ ಅಲ್ಲಿ ಅಮ್ಮ ಮನೆ ಹತ್ರ ಬಂದು ಹೇಳ್ಕೊಂಡೆ ಕೆಮ್ಮು ಬಂತ. ಆತೀಗ ಹಂಗ ಬಾಯಿ ಕಳೆದ್ರೆ ಅಮ್ಮ ಚಟ್ನಿ ಹಾಕ್ಬಿಡ್ತಾಳೆ ಬಾಯಿಗೆ. ಮಾಡು, ಟೇಸ್ಟ್ ನೋಡು ಹೆಂಗಿದ್ದು. ಚಲೋ ಇದ್ದ? ಇನ್ನೊಂಚೂರು ತಿಂತೀಯಾ? ಹೆಂಗಿದ್ದು? ನೀ ಔಷಧಿ ಕುಡುದಿಲ್ಲ, ಲೈಕ್ ಚಟ್ನಿ ತಿನ್ಸೆ ಕಮ್ಮಿ ಮಾಡೋದು ನಿಂಗೆ. ಅಡ್ಡಿಲ್ಲ ಹೇಳು, ನಾ ಔಷಧಿನೂ ಕುಡಿತಿ ಚಟ್ನಿನೂ ತಿಂತಿ ಹೇಳು. ಔಷಧಿ ಬೇಡ, ಔಷಧಿ ಅಮ್ಮ ಕುಡಿತು. ಕುಡಿದು ಬಿಡೋಣ. ಚಟ್ನಿನೇ ಬೇಕೇ. ಅವಂಗ ಒಂಚೂರು ಚಟ್ನಿಗೆ ಬೆಲ್ಲ ಹಾಕಿ ಕೊಟ್ಬಿಡ್ಲ.
ಬೆಲ್ಲ ಹಾಕೊಡ್ಲ ಮಗ ಚಟ್ನಿಗೆ ಹಾ ಹಂಗೆ ಮಾಡಿ ಬೌಲಿಗೆ ಚಟ್ನಿ ಹಾಕಿ ಬೆಲ್ಲ ಬೆಲ್ಲ ಹಾಕಿ ಒಂಚೂರು ನಾವ್ ಹಂಗ್ ಮಾಡ್ಕೆ ತಿಂಬನ ತಕಂದ ನಾವಿಲ್ಲಿ ನಿತ್ಕೊಂಬದಕಂದ ಹಂಗ ಒಂಚೂರು ಕುಡ್ಸೆ ನಿಂಗೆ ಒಂಚೂರ ಓಯ್ ಪಾಪಚ್ಚಿಗೆ ಒಂಚೂರು ಚಲೋ ಖಾರಕ್ಕೆ ಚಲೋ ಇದ್ದದ ಖಾರ ಶಿ ಎರಡೂ ಆಗ್ತಾ ಇದ್ದು ಬೇಗ ಪಾಪಚ್ಚಿಗೆ ಬೆಲ್ಲ ಹಾಕಿದ್ದಿದೆ ಬೆಲ್ಲ ಅದಷ್ಟೇ ಒಂದೇ ದೊಡ್ಡ ಹಂಗೆ ಔಷಧಿ ಹೋತಾ ಫೈನಲಿ ಅಂತೂ ಸಾಂಬಾರ್ ಸೊಪ್ಪಿನ ಔಷಧಿ ಹೋತು ಚಲೋ ಇದ್ದ ಔಷಧಿ ಚಲೋ ಇತ್ತ ಎಂತ ಕಷ್ಟೆಲ್ಲ ಅಮ್ಮ ನೋಡ್ಸಿದ್ ನೀನು ಇಷ್ಟು ಕುಡಿಯಲೆ ಈಗ ಇನ್ನೊಂಚೂರು ಬೇಕಾ ಬೇಕಾ ಇನ್ನೊಂಚೂರು ಶಾಪಂಗಡಿ ಕಡಿಮೆ ಆಗ್ತೋಕೆ ಈಗ ಪಾಪಚ್ಚಿಗೆ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಹಾಕನ ಚಟ್ನಿನ ಪಾಪಚ್ಚಿ ಸೈಡಿಗೆ ಹಾಕವ ಅದ್ರ ಮೇಲೆ ಹಾಕವ ಇದ್ರ ಮೇಲೆ ಹಾಕವ ಅಷ್ಟೆಲ್ಲ ಚಟ್ನಿ ಅನ್ನ ತಿಂತೀಯ ನೀನು ಅಮ್ಮ ಕಲಸ್ಲಾ ಇದಕ್ಕೀಗ ಇಷ್ಟ ಈಗ ಅದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಇದ್ದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಪಾಪಚ್ಚಿ ಎಂತ ಗೊತ್ತಿದ್ದ ಚೂರು ತೆಂಗಿನ ಎಣ್ಣೆ ಅದರಲ್ಲಿ ಖಾರ ಕಮ್ಮಿ ಆಗ್ತು ಟೇಸ್ಟ್ ತುಂಬಾ ಬತ್ತು ಇದಿಷ್ಟು ಹಾಕಿ ಈಗ ಹಿಂಗ ಮಾಡಿ ಅಕ್ಕ ಹೊರಬದಿಗೆ ಚಳಿ ಇದ್ದು ಬಟ್ಲಲ್ಲಿ ಸಾಂಬಾರ್ ಸೊಪ್ಪಿನ ಚಟ್ನಿ ಇದ್ದು ಊಟ ಬಾರಿ ಬೆಸ್ಟ್ ಇದ್ದು ಅಲ್ದ ಮಗ ಅಮ್ಮ ಮಗ ಸಂತೃಪ್ತಿ ಆತು ಅಮ್ಮ ಮಗ ಜಪ್ಪತಿಯ ಈಗ ಹಾಕೊಂಡಿದೆ